ಇನ್ನು RSS ನೋಂದಣಿ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಅಭಿಯಾನ ಆರಂಭವಾಗಿದೆ. ಈ RSS ನೋಂದಣಿ ಯಾಕೆ ಅಗತ್ಯ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3:30ಕ್ಕೆ ದೆಹಲಿಯ ಸುರ್ಜಿತ್ ಭವನದಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಸಮಾಜವಾದಿ ಸಂಗಮ್ ಅನ್ನುವಂಥ ಒಂದು ಸಂಸ್ಥೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂವಾದದಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಭಾಗಿಯಾಗ್ತಾರೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ದೆಹಲಿಯಲ್ಲಿ ನಡೆಯಲಿರುವಂತಹ ಈ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಯಾಕೆ RSS ಸಂಸ್ಥೆ ನೋಂದಣಿ ಮಾಡ್ಕೋಬೇಕು, ಇದರ ಅಗತ್ಯತೆ ಏನಿದೆ ಅನ್ನುವಂಥದ್ರ ಬಗ್ಗೆನೇ ಇಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ಚರ್ಚಾ ಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3:30ಕ್ಕೆ ದೆಹಲಿಯ ಸುರ್ಜಿತ್ ಭವನದಲ್ಲಿ ಈ ಸಂವಾದ ಕಾರ್ಯಕ್ರಮ ನಡೆಯುತ್ತೆ. ಸಮಾಜವಾದಿ ಸಂಗಮ್ ಅನ್ನುವಂತಹ ಸಂಸ್ಥೆ ಆಯೋಜನೆ ಮಾಡಿರುವಂತಹ ಸಂವಾದ ಕಾರ್ಯಕ್ರಮ. ಇದರಲ್ಲಿ ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಕೂಡ ಇವತ್ತು ಭಾಗಿಯಾಗ್ತಾರೆ. ನಾವು ಪ್ರತಿನಿಧಿ ಹರೀಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಹರೀಶ್, ಈ ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂತಹ ಉದ್ದೇಶ ಏನು? ಅಂದ್ರೆ ಯಾವ ವಿಚಾರ? ಈಗ RSS ಯಾಕೆ ನೋಂದಣಿ ಆಗಬೇಕು ಅನ್ನುವಂಥದ್ದಷ್ಟೇ ವಿಚಾರನ, ಅಥವಾ ಯಾವೆಲ್ಲ ವಿಚಾರವಾಗಿ ಚರ್ಚೆ ಮಾಡೋದಕ್ಕೋಸ್ಕರ ಇರುವಂತಹ ಸಂವಾದ ಇದು? ಯಾರೆಲ್ಲ ಬರ್ತಾ ಇದ್ದಾರೆ ಈ ಸಂವಾದದಲ್ಲಿ? ಹಾಗಾದ್ರೆ ರೆಹಮಾನ್, RSS ನೋಂದಣಿ ಆಗಬೇಕು ಅನ್ನುವಂತಹ ವಿಚಾರವಾಗಿ ಕಾಂಗ್ರೆಸ್ ಅದನ್ನು ಒಂದು ವಿಷಯವನ್ನಾಗಿ ಈಗ ಚರ್ಚೆ ಮಾಡ್ತಾ ಇರುವಂತಹದ್ದು. ಅದನ್ನು ರಾಜಕೀಯವಾಗಿ ಕೂಡ ಕಾಂಗ್ರೆಸ್ ಈಗ ಅದನ್ನು ಮುನ್ನೆಲೆಗೆ ತರಲಿಕ್ಕೆ ಹೊರಟಿರುವಂತಹದ್ದು. ಅದು ಕರ್ನಾಟಕದ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಮೊದಲು ಈ ವಿಚಾರವನ್ನು ಎತ್ತಿದ್ರು. RSS ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ RSSಗೆ ಪತ್ರವನ್ನು ಕೂಡ ಬರೆದು ಮೋಹನ್ ಭಾಗವತ್, RSS ಮುಖ್ಯಸ್ಥರಂತ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ರು. RSS ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇಲ್ಲ, RSSನ ಹಣದ ಮೂಲಗಳು ಏನು, ಮತ್ತೆ RSSಗೆ ಹಣ ಎಲ್ಲಿಂದ ಬರ್ತಾ ಇದೆ, RSS ಹೇಗೆ ಹಣಕಾಸಿನ ನಿರ್ವಹಣೆಯನ್ನ ಮಾಡ್ತಾ ಇದೆ, ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ರು. ಈಗ ಇದನ್ನ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದನ್ನ ಒಂದು ಸಂವಾದದ ರೀತಿಯಲ್ಲಿ, ಆಂದೋಲನದ ರೀತಿಯಲ್ಲಿ ಮಾಡ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ದೆಹಲಿಯಲ್ಲಿ ಇವತ್ತೊಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಏನು ಸಮಾಜವಾದಿ ಸಮ್ಮಿಲನ್ ಅನ್ನುವಂತಹ ಒಂದು ಆರ್ಗನೈಸೇಷನ್ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಿರಿಯ ವಕೀಲರಾದಂತಹ ಪ್ರಶಾಂತ್ ಭೂಷಣ್ ಅವರು ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕರಂತ ಉದಿತ್ ರಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಕಾರ್ಯಾಗಾರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ತಮ್ಮದೇ ಆದಂತಹ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಂಡನೆಯನ್ನ ಮಾಡ್ತಾರೆ. ಪ್ರಶಾಂತ್ ಭೂಷಣ್ ಅವರು ಕೂಡ ಈ ಒಂದು RSS ಯಾಕೆ ನೋಂದಣಿ ಆಗಬೇಕು ಅನ್ನುವಂತಹ ವಿಚಾರವಾಗಿ ಮಾತನಾಡೋರಿದ್ದಾರೆ. ಕಾಂಗ್ರೆಸ್ನ ನಾಯಕರಾದಂತಹ ಉದಿತ್ ರಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಒಂದ್ ಕಡೆ ರಾಷ್ಟ್ರ ಮಟ್ಟದಲ್ಲಿ ಈ RSS ಯಾಕೆ ನೋಂದಣಿ ಆಗಬೇಕು ಅನ್ನುವಂತಹ ಅಭಿಯಾನವನ್ನ ಈಗ ಕಾಂಗ್ರೆಸ್ ಶುರು ಮಾಡಿರುವಂತಹದ್ದು. ಅದರ ಮೊದಲ ಹೆಜ್ಜೆಯಾಗಿ ಈಗ ದೆಹಲಿಯಲ್ಲಿ ಸುರ್ಜಿತ್ ಭವನದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ರೆಹಮಾನ್, ಥ್ಯಾಂಕ್ ಯು ಹರೀಶ್.